ನನ್ನ ಗೆಳತಿಗೆ ನಾನು ಅವಳಿಗಾಗಿ ಮನೆ ಸ್ವಚ್ಛ ಮಾಡಿದ್ದಕ್ಕೆ ಈಗ ಸಿಟ್ಟಾಗಿದೆ. ಒಂದು ವಾರದ ಕೆಲಸದ ಪ್ರವಾಸದಿಂದ ನಾನು ವಾಪಸ್ ಬಂದಾಗ ಮನೆ ಸಂಪೂರ್ಣವಾಗಿ ಅವ್ಯವಸ್ಥೆಯಲ್ಲಿದೆ. ಪಾತ್ರೆಗಳು ರಾಶಿಕ್ಕಿದ್ದವು, ಕೌಂಟರ್ಗಳು ಗೊಂದಲಮಯವಾಗಿದ್ದವು ಮತ್ತು ಎಲ್ಲೆಂದರಲ್ಲಿ ಕಂಬಳಿಗಳು ಬಿದ್ದಿದ್ದವು. ಈ ವಾರಾಂತ್ಯದಲ್ಲಿ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಯೋಜನೆ ಅವಳಿಗಿತ್ತು ಎಂದು ನನ್ನ ಗೆಳತಿ ಹೇಳಿದ್ದಳು. ನಾನು ಅವಳಿಗೆ ಸಹಾಯ ಮಾಡಬೇಕೆಂದುಕೊಂಡೆ. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ದಿನಸಿ ಅಂಗಡಿಗೆ ಹೋಗಿ ಅವಳ ಹುಟ್ಟುಹಬ್ಬದ ಮುಂಗಡ ಉಡುಗೊರೆಯಾಗಿ ಎಲ್ಲದಕ್ಕೂ ಹಣ ಪಾವತಿಸಿದೆ. ನಾನು ಬೆಳಿಗ್ಗೆ ಫ್ರಿಡ್ಜ್ ಮತ್ತು ಕೌಂಟರ್ಗಳನ್ನು ಉಜ್ಜಿ ಸ್ವಚ್ಛಗೊಳಿಸುವಲ್ಲಿ ಕಳೆದೆ. ನಂತರ ಅವಳು ಎದ್ದಳು. ಧನ್ಯವಾದ ಹೇಳುವ ಬದಲು ಅವಳು ಕಿರುಚಲು ಪ್ರಾರಂಭಿಸಿದಳು. ನಾನು ಅವಳ ವಾರಾಂತ್ಯದ ಯೋಜನೆಯನ್ನು ಹಾಳು ಮಾಡಿದ್ದೇನೆ ಎಂದು ಅವಳು ಹೇಳಿದಳು. ನನಗೆ ಗೊಂದಲವಾಯಿತು, ಹಾಗಾಗಿ ನಾನು ಅಡುಗೆಮನೆ ಮತ್ತು ಬಾತ್ರೂಮ್ ಸ್ವಚ್ಛಗೊಳಿಸುವುದನ್ನು ಮುಗಿಸಿದೆ. ನಾನು ಅವಳನ್ನು ನೋಡಲು ಹೋದಾಗ ಅವಳು ಸೋಫಾದ ಮೇಲೆ ಮಲಗಿ ಅಳುತ್ತಿದ್ದಳು. ಅವಳಿಗೆ ಸಿಟ್ಟಾಗಲು ಕಾರಣ ಇಲ್ಲಿದೆ. ನಾನು ಅವಳ ವೇಳಾಪಟ್ಟಿಯನ್ನು ಹಾಳು ಮಾಡಿದೆ. ನಾನು ಸ್ವಚ್ಛಗೊಳಿಸುವುದರಿಂದ ಅವಳನ್ನು ಒತ್ತಡಕ್ಕೆ ತಂದೆ. ನಾನು ಬಹಳ ಜೋರಾಗಿ ಸ್ವಚ್ಛಗೊಳಿಸಿದ್ದರಿಂದ ಬೆಕ್ಕುಗಳು ಹೆದರಿದವು ಮತ್ತು ನಾನು ಕೌಂಟರ್ಗಳನ್ನು ತಪ್ಪಾಗಿ ಸ್ವಚ್ಛಗೊಳಿಸಿದ್ದೇನೆ ಎಂದು ಅವಳು ಹೇಳುತ್ತಿದ್ದಾಳೆ. ನಾನು ಏನನ್ನು ಮಾಡಬಾರದು ಎಂದು ಅವಳು ಬಯಸುತ್ತಾಳಾ ಎಂದು ಕೇಳಿದೆ. ಅವಳು ಎಂದಿನಂತೆ ನನಗೇ ಗೊತ್ತಿಲ್ಲ ಎಂದು ಉತ್ತರಿಸಿದಳು. ಈಗ ಅವಳು ನನ್ನನ್ನು ದೂರ ಹೋಗಲು ಹೇಳಿದ್ದರಿಂದ ನಾನು ಬೆಕ್ಕುಗಳೊಂದಿಗೆ ಬೆಡ್ರೂಮ್ನಲ್ಲಿ ಸಿಲುಕಿಕೊಂಡಿದ್ದೇನೆ. ನಾನು ಬಾಡಿಗೆ ಮತ್ತು ಎಲ್ಲಾ ಬಿಲ್ಗಳನ್ನು ಪಾವತಿಸುತ್ತೇನೆ, ಆದರೆ ಮನೆ ಕೆಲಸ ಮಾಡಿದ್ದಕ್ಕೆ ನಾನು ಇಲ್ಲಿ ವಿಲನ್ ಆಗಿದ್ದೇನೆ. ನಾನು ಇಲ್ಲಿ ತಪ್ಪಿತಸ್ಥನಾ?